ಹಾಯ್ ಸ್ನೇಹಿತರೆ, ಕೃಷಿ ಬದುಕೆ ನಮಸ್ಕಾರಗಳು ಸ್ನೇಹಿತರೆ. ತಾಳ್ಮೆ ಇದ್ದವರು ಮಾತ್ರ ನಾಟಿ ಕೋಳಿ ಸಾಗಾಣಿಕೆ ಮಾಡಿ, ಇಲ್ಲಾಂದರೆ ತಾಳ್ಮೆ ಇಲ್ಲದವರು ದಯವಿಟ್ಟು ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಡಿ ಸ್ನೇಹಿತರೆ. ಒಂದು ಏನಕ್ಕೆ ಅಂತಂದರೆ ಸ್ನೇಹಿತರೆ, ತಾಳ್ಮೆ ಇದ್ದವರಿಗೆ ಮಾತ್ರ ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಹಣ ಸಂಪಾದನೆ ಮಾಡೋಕ್ಕಾಗೋದು ಸ್ನೇಹಿತರೆ. ಏನಕ್ಕೆ ಅಂತಂದರೆ ಸ್ನೇಹಿತರೆ, ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ತಾಳ್ಮೆ, ಶ್ರಮ ನಿರಂತರವಾಗಿ ಇದ್ದರೆ ಮಾತ್ರ ನೀವು ಯಶಸ್ಸನ್ನು ಕಾಣೋಕ್ಕಾಗೋದು, ಆಮೇಲೆ ಅದರಲ್ಲಿ ಆದಾಯ ಕಾಣೋಕ್ಕಾಗೋದು ಸ್ನೇಹಿತರೆ. ಏನಕ್ಕೆ ಅಂದರೆ ಸ್ನೇಹಿತರೆ, ಈಗ ತುಂಬ ಜನ ನಾಟಿ ಕೋಳಿ ಸಾಗಾಣಿಕೆ ಮಾಡೋಕ್ಕೆ ಬರ್ತಾಯಿದ್ದಾರೆ ಸ್ನೇಹಿತರೆ. ನಮ್ಮ ರೈತರುಗಳು, ಸಣ್ಣ ಇಳುವರಿ ರೈತರು ಕೃಷಿಗೆ ಒಂದು ಮೂಲ ಕಸುಬಾಗಿ ಆಯ್ಕೆ ಮಾಡ್ಕೊತಿದ್ದೀರಾ. ಒಳ್ಳೆಯದು ಸ್ನೇಹಿತರೆ. ಯಾರು ಆಯ್ಕೆ ಮಾಡ್ಕೊತೀರೋ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸ್ನೇಹಿತರೆ. ಇನ್ನೊಂದು ಏನು ಅಂತಂದರೆ, ತಾಳ್ಮೆ ಇಲ್ದಲೇ ಯಾರು ಬರ್ತೀರೋ ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಅವರು ಫೇಲ್ಯೂರ್ ಆಗ್ತೀರಾ, ಮತ್ತು ಅವರು ತುಂಬ ಹಣನೂ ಸಹ ವ್ಯತ್ಯಯ ಮಾಡ್ತೀರಾ ಸ್ನೇಹಿತರೆ. ಏನಕ್ಕೆ ಅಂದರೆ ಸ್ನೇಹಿತರೆ, ನೀವು ಅಂದ್ಕೊಂಡಿರೋ ಹಾಗೆ ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಬೇಗ ಹಣ ಸಂಪಾದನೆ ಮಾಡ್ಬೋದು, ಬೇಗ ಮಾಂಸದಲ್ಲಿ ದುಡ್ಡು ಮಾಡ್ಬೋದು, ಅಟ್ಟೆಯಲ್ಲಿ ದುಡ್ಡು ಮಾಡ್ಬೋದು, ಮರಿಗಳಲ್ಲಿ ದುಡ್ಡು ಮಾಡ್ಬೋದು ಅಂತೇಳಿ ತುಂಬ ಜನ ಕಾನ್ಸೆಪ್ಟನ್ನ ಇಟ್ಟಿರ್ತಾರೆ ಸ್ನೇಹಿತರೆ. ಅಂಥವ್ರು ದಯವಿಟ್ಟು ಯಾರೂ ಸಹ ತಾಳ್ಮೆ, ಶ್ರಮ, ಬಂಡವಾಳ ಇವನ್ನ ತಾಳ್ಮೆ ಇಲ್ದಲೇ ನೀವು ಬಂದರೆ ಎಲ್ಲ ಕಳ್ಕೊಂಡು ಮನೆಗೆ ಹೋಗ್ತೀರ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ನಿರಂತರವಾಗಿ ನೀವು ದುಡ್ಡು ನಾಟಿ ಕೋಳಿಲಿ ಸಾಗಾಣಿಕೆ ಮಾಡಬೇಕು ಅಂದರೆ ತಾಳ್ಮೆ ಅನ್ನೋದು ಬಹಳ ಮುಖ್ಯವಾಗಿ ಇಟ್ಕೊಂಬರ್ಬೇಕು. ಏನಕ್ಕೆ ಅಂದರೆ ಸ್ನೇಹಿತರೆ, ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಒಂದು ನಾಟಿ ಕೋಳಿ ಒಂದು ದಿನದ ಮರಿಯಿಂದ ನಾವು ಒಂದು ಮಾಂಸಕ್ಕೆ ಒಂದು ನಾಟಿ ಕೋಳಿ ರೆಡಿ ಮಾಡಬೇಕು ಅಂದರೆ ಸ್ನೇಹಿತರೆ 1 ವರ್ಷ ಬೇಕು ಸ್ನೇಹಿತರೆ. 1 ವರ್ಷ ಬೇಕು ಮಿನಿಮಮ್ಮು. ನೀವು ಏನಾದರೂ ಇಲ್ಲಿ ನಾವು ಕೊಟ್ಟಿರುವಂಥ ಆಹಾರ ಪದ್ಧತಿಗಳನ್ನ ಕೊಡ್ತಾ ಏನಾದರೂ ಒಂಚೂರು ಚೆನ್ನಾಗಿ ಗ್ರೌತ್ನ ಬರೋಂಗೆ ಮಾಡಿದ್ರೆ ಸ್ನೇಹಿತರೆ, ಅಮ್ಮ ಅಂದರೆ ಒಂದು 8 ತಿಂಗಳು ಇಲ್ಲ 7 ತಿಂಗಳಲ್ಲಿ ನೀವು ರೆಡಿ ಮಾಡ್ಬೋದು ಸ್ನೇಹಿತರೆ. ಅಲ್ಲಿವರೆಗೂ ಸ್ನೇಹಿತರೆ, ನೀವು ಯಾವುದೇ ಥರದ ನಾಟಿ ಕೋಳಿಲಿ ಹಣನ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಪ್ರತಿ ಹಣನ ನೀವು ನಿಮ್ಮ ಜೋಬಿಂದ, ನಿಮ್ಮ ಮನೆಯಿಂದ, ನಿಮ್ಮ ಜೋಬಿಂದ ತಂದು ಹಾಕ್ತಾ ಇರಬೇಕು. ಏನಕ್ಕೆ ಅಂದರೆ ಆಹಾರಕ್ಕೆ ಹಾಕ್ತಲೇ ಇರಬೇಕು. ಏನಕ್ಕೆ ಅಂದರೆ ಜೋಳ ಬಂದು 30 ರೂಪಾಯಿ kg, ಫೀಲ್ಡ್ ಬಂದು 2,500 ರೂಪಾಯಿ ಒಂದು ಚೀಲ, ರಾಗಿ ಬಂದು 30 ರೂಪಾಯಿ kg. ಮತ್ತು ನೀವು ಏನಾದರೂ ಅಂದರೆ ಸಜ್ಜೆ ಮತ್ತು ನವಣೆ ಈ ಥರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಏನು ಬೆಲೆ ಐತೆ ಅಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ನೀವೇ ಇದ್ದರೆ ಕಮೆಂಟ್ ಮೂಲಕ ನಮಗೂ ತಿಳಿಸಿ, ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಈ ಥರ ಅತಿ ಹೆಚ್ಚು ಗಗನಕ್ಕೇರುವಂತಹ ಬೆಲೆಗಳಲ್ಲಿ ನೀವು ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ದುಡ್ಡು ಮಾಡ್ತೀವಿ ಅನ್ನೋದು ಕಾನ್ಸೆಪ್ಟನ್ನ ತೆಗೆದುಬಿಡ್ಬೇಕು ಸ್ನೇಹಿತರೆ. ಏನಕ್ಕೆ ಅಂತಂದರೆ ಪ್ರತಿಯೊಂದು ಬೆಲೆಯು ಅಂದರೆ ಗಗನಕ್ಕೇರೋದ್ರಿಂದ ನಾಟಿ ಕೋಳಿ ಸಾಗಾಣಿಕೆಯನ್ನು ನಾವು ಈ ಥರ ನೈಸರ್ಗಿಕವಾಗಿ ಸಿಗುವಂಥ ಆಹಾರನ ಕೊಟ್ಟು ನಾವು ಸಾಗಾಣಿಕೆ ಮಾಡಿದ್ರೆ ದಯವಿಟ್ಟು 1 ವರ್ಷ ಬೇಕಾಗುತ್ತೆ ಸ್ನೇಹಿತರೆ. ನಾವು ನಾಟಿ ಕೋಳಿಲಿ ದುಡ್ಡು ಮಾಡಬೇಕು ಅಂದರೆ 1 ವರ್ಷ. ನಮ್ಮ ಥರ ಈಗ ಏನು ನಾವು ತೋಟದಲ್ಲಿ ನೋಡಿ ಸ್ನೇಹಿತರೆ, ಈ ಥರ ಮುಸ್ರೆ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಈ ಥರ ನಾವು ನೈಸರ್ಗಿಕವಾಗಿ ನಾವು ಸಾಗಾಣಿಕೆ ಮಾಡ್ತೀವಿ ಸ್ನೇಹಿತರೆ. ಈ ಥರ ಮಾಡಿದ್ರೆ 1 ವರ್ಷ ಬೇಕಾಗುತ್ತೆ ಸ್ನೇಹಿತರೆ. ನಾನು ಹೇಳಿದ್ನಲ್ಲ, ಕೆಲವೊಂದು ಆಹಾರ ಪದ್ಧತಿಗಳನ್ನ ಅವನ್ನ ನೀವು ನಾಟಿ ಕೋಳಿಗೆ ತಂದು ಹಾಕಿದ್ರೆ ಒಂದು 7 ತಿಂಗಳಿಗೆ ನಾವು ಅದನ್ನು ಮಾಂಸದಲ್ಲಿ ಆಗಲಿ ಇಲ್ಲ ಮೊಟ್ಟೆಲಾಗಲಿ ದುಡ್ಡು ನೋಡ್ಬೋದು ಸ್ನೇಹಿತರೆ. ಅಲ್ಲಿವರೆಗೂ ನಮಗೆ ತಾಳ್ಮೆ ಅನ್ನೋದಿರಬೇಕು. ತುಂಬ ಜನ ಯುವಕರಿಗಾಗಿರ್ಬೋದು ಇಲ್ಲ ಯುವತಿಯರಿಗಾಗಿರ್ಬೋದು, ಈಗಿನ ಮಾಡ್ರನ್ ರೈತ ಯಾರು ಇದ್ದಾರೆ ಸ್ನೇಹಿತರೆ, ಇವ್ರು ಏನಾಗ್ಬಿಡ್ತೈತೆ, ಒಂದು 7 ತಿಂಗಳವರೆಗೂ ಅವ್ರ ಕೈಯಿಂದ ದುಡ್ಡು ಹಾಕ್ತಲೇ ಇರ್ತಾರೆ ಸ್ನೇಹಿತರೆ. ಏನಕ್ಕೆ ಅಂದರೆ ವ್ಯಾಕ್ಸಿನ್ ಇರ್ಬೋದು, ಇಲ್ಲ ಅಂತಂದರೆ ಅದಕ್ಕೇನಾದರೂ ಕಾಯಿಲೆಗಳು ಬಂದಾಗ ಮೆಡಿಷನ್ಗಳಿರ್ಬೋದು, ಇಲ್ಲಾಂದರೆ ಗ್ರೀನ್ ಮೇಸ್ನು ಸುತ್ತಲ ಏನು ಗ್ರೀನ್ ಮೇಸ್ ಮಾಡ್ಕೊಂಡು ಈ ಗ್ರೀನ್ ಮೇಸ್ ಹಾಕಿರ್ಬೋದು, ಮತ್ತು ಅದಕ್ಕೆ ಏನೇನು ಆಹಾರ ಪದ್ಧತಿಗಳು ಅಂದರೆ ಅಂದರೆ ಬೇಗ ಗ್ರೌತ್ ಆಗಬೇಕು ಅಂತ ಏನು ಮಾಡ್ತಾರೆ, ತುಂಬ ಜನ ಸಜೆಸ್ಟ್ ಮಾಡ್ತಾರೆ, ಆ ಫೀಲ್ಡ್ ಕೊಡ್ರಿ, ಈ ಫೀಲ್ಡ್ ಕೊಡ್ರಿ ಅಂತೇಳಿ ತುಂಬ ಜನ ಸಜೆಸ್ಟ್ ಮಾಡ್ತಿರ್ತಾರೆ. ಅಂಥವ್ರ ಮಾತು ಕೇಳಿ ಅರ್ಧ ದುಡ್ಡನ್ನ ಕಳ್ಕೊಳ್ಳೋರು ತುಂಬ ಜನ ಇರ್ತಾರೆ. ಅಂದರೆ ತಾಳ್ಮೆ ಇಲ್ಲದವರು ಈಗಿನ ಯುವಕರು ಯುವತಿಯರು ಜಾಸ್ತಿ ಬರ್ತಾಯಿದ್ದಾರೆ ಸ್ನೇಹಿತರೆ. ನೀವು ಯಾರೇ ಆಗಲಿ, ನಾನು ಹೇಳೋದು ಒಂದೇ, ತಾಳ್ಮೆ ಇದ್ದರೂ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಲಾಭ ಸಿಗಬೇಕು ಅಂತಂದರೆ ದಯವಿಟ್ಟು ನೀವು 1 ವರ್ಷ ಕಾಯಲೇಬೇಕು ಸ್ನೇಹಿತರೆ. ಇಲ್ಲ ನಾವು ಕಾಟಾಚಾರಕ್ಕೆ ಬರ್ತೀವಿ, ಸುಮ್ಮನೆ ಬಂದು ಏನೋ ದುಡ್ಡು ಮಾಡಿಬಿಡ್ಬೇಕು ಅಂತ ಮೈಂಡ್ಸೆಟ್ ದಯವಿಟ್ಟು ಇಟ್ಕೊಂಬರ್ಬೇಡಿ. ಏನಕ್ಕೆ ಅಂದರೆ ತುಂಬ ಜನ ಕಳ್ಕೊಂಡಿರೋರು ನನಗೆ ಕರೆ ಮಾಡ್ತೀರಾ, ತುಂಬ ಜನ ಹಣ ಪಡೆದಿರೋರು ಸಹ ಕರೆ ಮಾಡ್ತೀರಾ. ಏನಕ್ಕೆ ಅಂದರೆ ನಾನು ದಿನನಿತ್ಯ ನಾಟಿ ಕೋಳಿ ಸಾಗಾಣಿಕೆಯ ಮಾಹಿತಿ ಕೊಡೋದ್ರಿಂದ ತುಂಬ ಜನ ನನಗೆ ಮೆಸೇಜು ಸಹ ಮಾಡ್ತೀರಾ, ದೂರವಾಣಿ ಕರೆಯಿಂದ ಮಾಡಿ ನಿಮ್ಮ ಆಗಿರುವಂತಹ ತೊಡಕುಗಳಾಗಿರ್ಬೋದು ಇಲ್ಲ ನಿಮ್ಮಲ್ಲಿರುವಂತಹ ಸಮಸ್ಯೆಗಳಾಗಿರ್ಬೋದು ತುಂಬ ಜನ ಹೇಳ್ತೀರಾ. ಅದಕ್ಕೆ ನಾನು ಸಂಪೂರ್ಣವಾಗಿ ನಿಮಗೆ ಏನು ಮಾಹಿತಿ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗಾಗಿ ನಾವು ಮಾಹಿತಿ ಏನು ಅಂತಂದರೆ ಸ್ನೇಹಿತರೆ, ನೀವು ತಾಳ್ಮೆ ಅನ್ನೋದು ಇದ್ದಾಗ ಮಾತ್ರ, ಅಂದರೆ ಸ್ನೇಹಿತರೆ ನೀವು ಆಚೆಗಡೆ ಬಿಟ್ಟು 1 ರೂಪಾಯಿ ನೀವು ಖರ್ಚು ಮಾಡ್ದಲೆ, ಅಂದರೆ ಸ್ನೇಹಿತರೆ ಯಾವುದೇ ತರಹದ ದುಡ್ಡು ಕೊಟ್ಟು ಅಂಗಡೀಲಿ ತರೋಂಥ ಆಹಾರ ಕೊಡೋದ್ರಿಂದ ಯಾವುದೇ ಥರ ನೀವು ಲಾಭ ತಾಣೋಕ್ಕೂ ಆಗೋಲ್ಲ ಅಂತಂದರೆ ಸ್ನೇಹಿತರೆ, ನೀವು ಯಾವುದೇ ಥರ ಲಾಭ ತಾಣೋಕ್ಕಾಗಲ್ಲ ಅಂತಂದರೆ ಸ್ನೇಹಿತರೆ, ಅಂದರೆ ನಾಟಿ ಕೋಳಿಲಿ ನೀವು ದುಡ್ಡು ಕೊಟ್ಟು ಆಹಾರ ತಂದು ಹಾಕಿದ್ರೆ ನೀವು
ಅಂದರೆ ನೀವೇನು ಆಹಾರ ತಂದು ಹಾಕ್ತೀರ ಸ್ನೇಹಿತರೆ, ಮತ್ತು ನೀವು ಕೋಳಿ ಮಾಡಿದಾಗ ಆ ದುಡ್ಡು ಅಲ್ಲಿಗೆ ಸಮ ಆಗುತ್ತೆ ಬಿಟ್ಟರೆ ಅತಿ ಹೆಚ್ಚು ಲಾಭ ತಗೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ನಮ್ಮ ಥರ ಈಗ ಏನು ನಾವು ಇಲ್ಲಿ ನೈಸರ್ಗಿಕ ಸಾಗಾಣಿಕೆ ಮಾಡ್ತಿದ್ದೀವಲ್ಲ ಸ್ನೇಹಿತರೆ, ನೋಡಿರಿ ಮುಸ್ರೆ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಈ ಥರ ಅಂದರೆ ಇದು ದುಡ್ಡು ಕೊಟ್ಟು ತಂದಿರೋಂಥ ಆಹಾರ ಅಲ್ಲ ಸ್ನೇಹಿತರೆ. ಇದೆಲ್ಲ ಏನು ನೈಸರ್ಗಿಕವಾಗಿ ಸಿಗುವಂಥ ಆಹಾರ, ಯಾವುದೇ ಥರ ನಾವು ದುಡ್ಡು ಕೊಟ್ಟು ತಂದಿಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡೋಕ್ಕೆ ಪ್ರಾರಂಭ ಮಾಡ್ತೀರಾ, ಈ ಥರ ಪದಾರ್ಥಗಳನ್ನು ತಂದು ಕೊಟ್ಟು ಕಾಯುವ ತಾಳ್ಮೆ ನಿಮ್ಮಲ್ಲಿದ್ದರೆ ಸ್ನೇಹಿತರೆ, ನಿಮ್ಮ ಶ್ರಮಕ್ಕೆ, ನಿಮ್ಮ ತಾಳ್ಮೆಗೆ, ನಿಮ್ಮ ಬಂಡವಾಳಕ್ಕೆ ತಕ್ಕಂಥ ಪ್ರತಿಫಲ ಈ ನಾಟಿ ಕೋಳಿ ಕೊಟ್ಟೇ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಿದ್ದೀರಾ, ಆಮೇಲೆ ತುಂಬ ಜನ ಈಗ ನಮ್ಮ ವಿಡಿಯೋ ಯಾರು ನೋಡುತ್ತೀರಾ ಅವರು ಅಂಥವ್ರು ನಿಮ್ಮ ಸ್ನೇಹಿತರಿಗೂ ಸಹ ಸ್ವಲ್ಪ ಸಜೆಸ್ಟ್ ಮಾಡಿ ಸ್ನೇಹಿತರೆ. ನೋಡಪ್ಪ, ಒಂದು ಸಾರಿ ನೀವು ಬಂಡವಾಳ ಹಾಕ್ಬಿಡ್ತೀಯಾ ಅಂದರೆ ಇದರಲ್ಲಿ ಹಣ ಎತ್ತೋದು ಅಂತಂದರೆ, ನೀವು ಹಾಕಿರೋ ಬಂಡವಾಳ ಎತ್ತೋದು ಅಂದರೆ ಭಾಳ ಕಷ್ಟ ಐತೆ. ಏನಕ್ಕೆ ಅಂದರೆ ನಿನ್ನಲ್ಲಿ ತಾಳ್ಮೆ ಇದ್ದರೆ 1 ವರ್ಷ ಬೇಕು ನಾಟಿ ಕೋಳಿಲಿ ನೀನು ದುಡ್ಡು ಮಾಡಬೇಕು ಅಂದರೆ. ಹಾಗಾಗಿ ದಯವಿಟ್ಟು ನೀನು ಯೋಚನೆ ಮಾಡಿ, ನೀನು ಕಾಯ್ತೀನಿ ನಾನು ಇಲ್ಲ ಒಂದು ಸೈಡ್ ಇನ್ಕಮ್ ಆಗಿ ತಗೊಂಡು, ಇಲ್ಲ ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ತಗೊಂಡು ಈ ನಾಟಿ ಕೋಳಿ ಸಾಗಾಣಿಕೆ ಮಾಡ್ತೀನಿ ಅಂತ ಹೇಳಿ ನೀವು ಸಹ ಸಜೆಸ್ಟ್ ಮಾಡಿ. ಏನಕ್ಕೆ ಅಂತಂದರೆ, ಈಗ ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ಯಾವುದೇ ಥರ ಬಿಸ್ನೆಸ್ ಇಲ್ಲ ಸ್ನೇಹಿತರೆ. ಏನಕ್ಕೆ ಅಂದರೆ ಪ್ರತಿಯೊಂದು ಕಾಂಪಿಟೇಷನ್ ಇರೋದ್ರಿಂದ ಈಗ ನಾವು ಒಂಥರ ನಾಟಿ ಕೋಳಿ ಸಾಕಿರೋ ಅಂದರೆ ಇನ್ನೊಬ್ರು ಇನ್ನೊಂದು ಥರ ವಿಭಿನ್ನಕ್ಕೆ ಸಾಕಿರ್ತಾರೆ ಸ್ನೇಹಿತರೆ. ಏನಕ್ಕೆ ಅಂದರೆ ಕೋಳಿಲಿ ಹಲವಾರು ರೀತಿಯ ನಾಟಿ ಕೋಳಿಲಿ ಹಲವಾರು ರೀತಿಯ ಜಾತಿಗಳಿರೋದ್ರಿಂದ ವಿಭಿನ್ನ ರೀತಿಯಂಥ ನಾಟಿ ಕೋಳಿಗಳು ಈಗ ಮಾರುಕಟ್ಟೆಗೆ ಬರ್ತಿದ್ದಾವೆ ಸ್ನೇಹಿತರೆ. ಹಾಗಾಗಿ ನೀವು ಅತಿ ಹೆಚ್ಚು ಬಂಡವಾಳ ಹಾಕಿ ಅತಿ ಹೆಚ್ಚಾಗಿ ನೀವು ಹಣ ಸಂಪಾದನೆ ಮಾಡುವಂಥ ದಯವಿಟ್ಟು ಯಾರೂ ಬರೋಕ್ಕೆ ಹೋಗಬೇಡಿ. ಏನಕ್ಕೆ ಅಂತಂದರೆ ಈಗಿನ ಬಿಸ್ನೆಸ್ಸು ಆಗಿರ್ಬೋದು, ಇಲ್ಲ ಅಂತಂದರೆ ನೀವು ನಾಟಿ ಕೋಳಿಗೆ ಕೊಡುವಂಥ ಆಹಾರ ಪದ್ಧತಿ ಆಗಿರ್ಬೋದು ಸ್ನೇಹಿತರೆ, ಎಲ್ಲ ದುಬಾರಿ ಆಗಿಬಿಟ್ಟಿದೆ. ಹಾಗಾಗಿ ನೀವು ದಯವಿಟ್ಟು ಯೋಚನೆ ಮಾಡಿ ಈ ನಾಟಿ ಕೋಳಿ ಸಾಗಾಣಿಕೆಗೆ ಬನ್ನಿ. ಮತ್ತು ಅನ್ನೋದು ನಿಮ್ಮಲ್ಲಿ ಅಗಾಧವಂಥ ತಾಳ್ಮೆ ಇರಬೇಕು ಸ್ನೇಹಿತರೆ. ಸುಮ್ಮನೆ ಬೈಲಲ್ಲಿ ಬಿಡು ನಮ್ಮ ತಂದೆ ತಾಯಿ ಹೆಂಗೂ ಫ್ರೀ ಇದ್ದಾರೆ, ತೋಟದಲ್ಲಿ ಜಾಗ ಐತೆ, ಹೆಂಗೋ ಬೆಳಿಗ್ಗೆ ಆಚೆ ಬಿಟ್ಟರೆ ಸಂಜೆವರೆಗೂ ಮೇಯ್ಕೊಂಡು ಅಥವಾ ಒಳಗೆ ಬರ್ತವೆ ಅನ್ನೋ ಕಾನ್ಸೆಪ್ಟ್ ಇದ್ದರೆ ಮಾತ್ರ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡಿ. ಇಲ್ಲ ನಾವು ಒಂದು ಬಿಸ್ನೆಸ್ಸಾಗಿ ತಗೊಂಡು ಶೆಡ್ ಮಾಡ್ಕೊಂಡು ನಾವು ಅದನ್ನು ನಾಟಿ ಕೋಳಿ ಸಾಗಾಣಿಕೆ ಮಾಡಿ ಮತ್ತು ಫೀಲ್ಡೆಲ್ಲ ಹಾಕ್ಕೊಂಡು ಒಂದು ಬಿಸ್ನೆಸ್ಸಾಗಿ ತಗೊಂಡು ತಿಂಗಳ ಇಲ್ಲ 2 ತಿಂಗಳಿಗೆ ಒಂದು ಸತಿ ಫೀಲ್ಡ್ಗಳ್ನ ಚೀಲ ಗಟ್ಟಲೆ ತಂದು ನಾವು ದುಡ್ಡು ಮಾಡ್ಬೋದು ಅಂತೇಳಿ ಯಾವತ್ತೂ ಕಾನ್ಸೆಪ್ಟ್ ಇಟ್ಕೊಂಡು ಬರೋಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತಂದರೆ ತುಂಬ ಜನ ಕಳ್ಕೊಂಡು ಹೋಗಿರೋರು ಭಾಳ ಜನ ಇದ್ದಾರೆ. ಏನಕ್ಕೆ ಅಂದರೆ ಕೋಳಿ ಅಂದರೆ ಹೆವಿ ಡೇಂಜರ್ ಸ್ನೇಹಿತರೆ. ಏನಾದರೂ ಕಾಯಿಲೆ ಬಂತು ಅಂದರೆ ಎಲ್ಲನೂ ಸಾಯೋ ಸಂಭವ ಇರ್ತವೆ. ಆದಷ್ಟು ನೀವು ಸಣ್ಣ ಪ್ರಮಾಣದಿಂದ ಬಂಡವಾಳ ಹಾಕಿ ನೀವು ಅನುಭವ ತಗೊಂಡು ಅದರಲ್ಲಿ ಆದಾಯ ಸಿಕ್ಕಿದ್ರೆ ಮಾತ್ರ ಕಂಟಿನ್ಯೂ ಮಾಡಿ ಸ್ನೇಹಿತರೆ. ಇಲ್ಲಾಂದರೆ ನೀವು ಅಲ್ಲಿಗೆ ಡ್ರಾಪ್ ಮಾಡಿ ಬೇರೆ ಕೆಲಸ ನೋಡ್ಕೊಳ್ಳೋದು ಭಾಳ ಒಳ್ಳೆಯದು. ಏನಕ್ಕೆ ಅಂತಂದರೆ ಹಲವಾರು ರೀತಿಯಲ್ಲಿ ಇವಾಗ ಕಾಂಪಿಟೇಷನ್ ಇರೋದ್ರಿಂದ ನಾಟಿ ಕೋಳಿಲಿ ನಾವು ಅಷ್ಟೇ ದುಡ್ಡು ಮಾಡಬೇಕು, ಇಷ್ಟೇ ದುಡ್ಡು ಮಾಡಬೇಕು, ಈ ಥರ ದುಡ್ಡು ಮಾಡ್ಬೋದಂತೆ ಅಂತ ಹೇಳಿ ಅಂತೆ ಕಂತೆಗಳನ್ನ ನೀವು ದಯವಿಟ್ಟು ಬಿಡಬೇಕು ಸ್ನೇಹಿತರೆ. ಏನಕ್ಕೆ ಅಂದರೆ ಅಂತೆ ಕಂತೆಗಳನ್ನ ಕೇಳ್ಕೊಂಡು ಸಾಲ ಮಾಡಿ ಬಂಡವಾಳ ಹಾಕ್ಕೊಂಡು ಮತ್ತೆ ಅದರಲ್ಲಿ ಪೂರಾ ಲಾಸಾಗಿ ಮತ್ತೆ ಬೇರೆ ಕೆಲಸಗಳಿಗೆ ಹೋಗುವಂಥ ಉದಾಹರಣೆಗಳು ನನ್ನ ಹತ್ರ ಇದ್ದಾವೆ ಸ್ನೇಹಿತರೆ. ಹಾಗಾಗಿ ನೀವು ತುಂಬ ಜನ ಯಾರು ಈಗಿನ ಯುವತಿಯರು ರೈತರು ಈ ನಾಟಿ ಕೋಳಿ ಸಾಗಾಣಿಕೆ ಒಂದು ಉಪಕಸಬು ತಾಂತಾ ಇದ್ದೀರಾ, ಅಂಥವ್ರು ಉಪಕಸಬನಾಗೇ ತಗೊಬೇಕು ಸ್ನೇಹಿತರೆ. ಇದನ್ನು ಯಾರು ಅವಲಂಬನೆ ಮಾಡೋಕ್ಕೆ ಹೋಗ್ಬೇಡಿ ಈಗಿನ ಯುವಕರು. ಏನಕ್ಕೆ ಅಂದರೆ 1 ವರ್ಷದವರೆಗೂ ನಾನು ಹೇಳಿದ್ನಲ್ಲ ಫಸ್ಟ್ಗೆ, ಕೈಯಿಂದ ಆಗಿರ್ಬೋದು ಇಲ್ಲ ಮನೆಯಿಂದ ಆಗಿರ್ಬೋದು ನಿಮ್ಮ ಜಾಬಿಂದ ಇರ್ಬೋದು ದುಡ್ಡು ಆಗ್ತಲೇ ಇರ್ಬೇಕು ಸ್ನೇಹಿತರೆ. ಯಾವುದೇ ಥರ ಅದೇನು ಮಧ್ಯದಲ್ಲಿ ಆಗಲಿ ಇಲ್ಲ ಫಸ್ಟ್ಗೆ ಆಗಲಿ ಯಾವುದೇ ಥರ ದುಡ್ಡು ನೋಡೋಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ. ಏನಕ್ಕೆ ಅಂತಂದರೆ ನೀವು ಮರಿಗಳ್ನ ಮಾರಿದ್ರೆ ಮಾತ್ರ, ಅಂದರೆ 1 ತಿಂಗಳು ಮರಿ ಇಲ್ಲ 2 ತಿಂಗಳು ಮರಿ ಇಲ್ಲ 1 ದಿನ ಮರಿ ಈ ಥರ ಮಾರಿದ್ರೆ ಮಾತ್ರ ನೀವು ದುಡ್ಡನ್ನ ನೋಡೋಕ್ಕೆ ಸಾಧ್ಯ. ಮತ್ತು ನೀವು ಮಾಂಸದಲ್ಲಾಗಲಿ ಮೊಟ್ಟೆನಾಗಲಿ ನೀವು ದುಡ್ಡು ನೋಡ್ತೀವಿ ಅನ್ನೋರು ಭಾಳ ಕಷ್ಟ ಸ್ನೇಹಿತರೆ. ಏನಕ್ಕೆ ಅಂದರೆ ಯಾವುದೇ ಥರ ಮಧ್ಯದಲ್ಲಿ ನಿಮಗೆ ಯಾವುದೇ ಥರ ಲಾಭ ತರಹದ ದುಡ್ಡು ಸಹ ನಿಮಗೆ ಈ ನಾಟಿ ಕೋಳಿಲಿ ಸಿಗೋಲ್ಲ ಸ್ನೇಹಿತರೆ. ಆದಷ್ಟು ನಾವು ಇಲ್ಲಿ ಏನು ಸಾಗಾಣಿಕೆ ಮಾಡಿದ್ದೇವೆ ಸ್ನೇಹಿತರೆ, ಈ ಥರ ಗ್ರೀನ್ ಮೆಸ್ ಮಾಡ್ಕೊಂಡು ನಾನು ಏನೇನೋ ಆಹಾರ ಕೊಟ್ಟೆ ಅಂತ ಈಗ ನಿಮಗೆ ವೀಡಿಯೋದಲ್ಲಿ ಫಸ್ಟಿಂದನೂ ನೀವು ನೋಡಿದ್ದೀರ ಸ್ನೇಹಿತರೆ. ಈ ಥರ ವೇಸ್ಟೇಜ್ ರಾಗಿ ಇರ್ಬೋದು, ಇಲ್ಲಾಂದರೆ ಮುಸ್ರೆ ಇರ್ಬೋದು, ತರಕಾರಿ ಇರ್ಬೋದು. ಮತ್ತು ಇನ್ನೊಂದು ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕದ ರೈತರು ಏನು ಮಾಡಬೇಕು ಅಂದರೆ ಆದಷ್ಟು ಫ್ರೀಯಾಗಿ ಬೆಳ್ಕೊಂಡಿರೋ ಅಂತಹ ಪದಾರ್ಥಗಳನ್ನ ನಾಟಿ ಕೋಳಿ ಸಾಗಾಣಿಕೆಗೆ ಕೊಡೋದ್ರಿಂದ ಸ್ನೇಹಿತರೆ ನೀವು ಸ್ವಲ್ಪ ದುಡ್ಡನ್ನ ಉಳಿಕೆ ಮಾಡ್ಬೋದು. ಅದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವು ಏನೆಲ್ಲ ಆಹಾರಗಳು ಬೆಳ್ಕೊಂಡು ವೇಸ್ಟೇಜ್ ಅಂತ ಆಹಾರಗಳು ಇದ್ದಾಗ ಮಾತ್ರ ನೀವು ಅಲ್ಪ ಪ್ರಮಾಣದಲ್ಲಿ ಈ ಸಾಗಾಣಿಕೆ ಪ್ರಾರಂಭ ಮಾಡಿದ್ರೆ ಒಂದು ಉತ್ತಮವಾದಂತಹ ಒಂದು ಸಕ್ಸಸ್ನ ಕಾಣ್ಬೋದು ಅಂತೇಳಿ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಯಾರೋ ಅತಿ ಹೆಚ್ಚು ಸಾಲ ಮಾಡ್ಕೊಂಡು ನಾಟಿ ಕೋಳಿ ಸಾಗಾಣಿಕೆ ಬರಬೇಡಿ ಸ್ನೇಹಿತರೆ. ತುಂಬ ಒಳ್ಳೆಯದಾಗ